ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸಂತೋಷವಾಗಿದ್ದೀರಾ? ನಿಮ್ಮನ್ನು ದೇವರು ಸಂತೋಷವಾಗಿರಲಿ. ನಿಮ್ಮನ್ನು ಆರೋಗ್ಯ ಆಯುಷ್ಯನ್ನು ಕೊಟ್ಟು ಆತನ ಸತ್ಯತೆಯ ಮಾರ್ಗದಲ್ಲಿ ನಿಮ್ಮನ್ನು ಸದಾ ದಿನವೆಲ್ಲ ದೇವರು ನಡೆಸಲಿ ಎಂದು ನಾನು ಪ್ರಾರ್ಥಿಸುವನಾಗಿದ್ದೇನೆ. ಸ್ನೇಹಿತರೆ, ಆತ್ಮೀಯರೇ, ಪ್ರಿಯರೇ, ಈ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮ ನೋಡುವ ಪ್ರತಿಯೊಬ್ಬರನ್ನು ದೇವರ ಹೇರಳವಾಗಿ ಆಶೀರ್ವಾದ ಮಾಡಲಿ. ಹಾಗೆ ಪ್ರತಿದಿನದ ಹಾಗೆ ದೇವರು ತನ್ನ ಸತ್ಯದ ಮಾರ್ಗದಲ್ಲಿ ನಡೆಸುತ್ತಾ ಆತನ ಸತ್ಯದ ವಾಕ್ಯಗಳನ್ನು ನಾವು ನಡೆಸುವ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಕರ್ತನು ಈ ದಿನ ಕೊಟ್ಟಂತ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನ ಈ ದಿನ ನಮಗೆ ಕೊಟ್ಟಂತ ವಾಕ್ಯ ಸತ್ಯವೇದದಲ್ಲಿರುವಂತ ಮತ್ತಾಯನ ಎಂಬ ಪುಸ್ತಕ, ಅದರಲ್ಲಿ 9ನೇ ಅಧ್ಯಾಯ 18-19 ವಚನಗಳಲ್ಲಿ ವಾಕ್ಯ ಹೀಗೆ ಹೇಳಲ್ಪಡ್ತಾ ಇದೆ. ಹೀಗೆ ಆತನು ಅವರೊಂದಿಗೆ ಮಾತಾಡುತ್ತಿರುವಾಗ ಒಬ್ಬ ಅಧಿಕಾರಿ ಬಂದು ಆತನಿಗೆ ಅಡ್ಡ ಬಿದ್ದು, ನನ್ನ ಮಗಳು ಈಗಲೇ ತೀರಿ ಹೋದಳು, ಅದ್ಯಾಗೋ ನೀನು ಬಂದು ಆಕೆಯ ಮೇಲೆ ಕೈ ಇಟ್ಟರೆ ಬದುಕುವಳು ಎಂದು ಬೇಡಿಕೊಳ್ಳಲು ಯೇಸು ಎದ್ದು ತನ್ನ ಶಿಷ್ಯರನ್ನು ಕರೆದುಕೊಂಡು ಅವನ ಹಿಂದೆ ಹೋದನು. ಆಮೇಲೆ ಯೇಸು ಆ ಅಧಿಕಾರಿಯ ಮನೆಗೆ ಬಂದು ವ್ಯಾಜ್ಯಗಾರರನ್ನು ಗದ್ದಲ ಮಾಡುವ ಜನರ ಗುಂಪನ್ನು ಕಂಡು, ಹೊರಗೆ ಹೋಗಿರಿ, ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲು ಅವರು ಆತನನ್ನು ಆಶ್ರಯ ಮಾಡಿದರು. ಜನರನ್ನು ಹೊರಕ್ಕೆ ಕಳಿಸಿದ ಮೇಲೆ ಆತನು ಒಳಕ್ಕೆ ಹೋಗಿ ಆಕೆಯ ಕೈ ಹಿಡಿಯಲು ಆಕೆ ಎದ್ದಳು. ಆ ಸುದ್ದಿಯು ಆ ದೇಶದೊಳಗೆಲ್ಲ ಹಬ್ಬಿತು. ಸ್ನೇಹಿತರೆ, ಪ್ರಿಯರೇ, ಆತ್ಮೀಯರೇ, ನಿಜವಾಗ್ಲಿ ಮುಂಚಾನೆ ವೇಳೆಯಲ್ಲಿ ಒಬ್ಬ ಅಧಿಕಾರಿ ಹಣವಂತನು ಮತ್ತೆ ಒಳ್ಳೆ ಹೆಸರುಳ್ಳ ಒಬ್ಬ ವ್ಯಕ್ತಿ ತನ್ನ ಮಗಳು ತೀರಿ ಹೋಗುವಾಗ ನಿಜವಾಗ್ಲಿ ಅಂದರೆ ಆತನು ಒಂದು ಉನ್ನತವಾದ ಹಾಸ್ಪಿಟ್ಲ್ಗಳಿಗೋ ಇಲ್ಲ ಬೇರೆ ಯಾರಾದರೂ ಆ ಕಾಲದಲ್ಲಿರುವಂಥ ಯಾರು ಮಾಟ ಮಂತ್ರಗಾರರು ಇಲ್ಲ ಶಾಸ್ತ್ರಿಗಳು ಇಂಥವ್ರ ಹತ್ರ ಆತನ ಕರ್ಕೊಂಡು ಹೋಗದೆ, ಹಾಗೆ ಮತ್ತೆ ಸತ್ತು ಹೋಗಿದ್ದಾಳಂತೇಳಿ ಮಣ್ಣು ಮಾಡೋಂಥ ಆಲೋಚನೆಗಳಿಲ್ಲದೆ ಆತನು ಯಾರೋ ಹೇಳಿದಂಥ ಒಂದು ಸುದ್ದಿ ಏನಂತೇಳಿ, ಈ ಮಾರ್ಗದಲ್ಲಿ ಒಬ್ಬ ಯೇಸು ಕ್ರಿಸ್ತನೆಂಬ ದೇವರು ಆತನು ಹೋಗುತ್ತಾ ಇದ್ದಾನೆ, ಆತನು ಸತ್ತವರನ್ನೇ ಬಳಸುವ ದೇವರು ಎಂಬುದಾಗಿ ಆತನ ಕಿವಿಗೆ ಬಿದ್ದಂಥ ಆ ಒಂದು ಸುದ್ದಿಯನ್ನು ಕೇಳಿದ ಆ ಅಧಿಕಾರಿ ದೇವರ ಸಂಗಡ ಅಂದರೆ ಯೇಸು ಕ್ರಿಸ್ತನ ಸಂಗಡ ಬಂದು ಆತನ ಮುಂದೆ ಕೂತುಕೊಂಡು ಆತನಿಗೆ ಅಡ್ಡ ಬಿದ್ದು ಕೇಳಿಕೊಳ್ಳುತ್ತಾನೆ, ದೇವರೇ, ಯೇಸು ಕ್ರಿಸ್ತನೇ, ನೀನು ನಮ್ಮ ಮನೆಗೆ ಬಂದು ನನ್ನ ಮಗಳ ಮೇಲೆ ಕೈ ಇಟ್ಟರೆ ಆಕೆ ಸತ್ತವಳು ಎದ್ದಾಳುತ್ತಾಳೆ ಎಂಬುದಾಗಿ ನನಗೆ ನಂಬಿಕೆ ಉಂಟು, ನೀನು ಬಂದು ನನ್ನ ಮಗಳನ್ನು ಮುಟ್ಟು ಎಂಬುದಾಗಿ. ನಿಜವಾಗ್ಲಿ ಸ್ನೇಹಿತರೆ, ಆತ್ಮೀಯರೇ, ನಿಜವಾಗ್ಲಿ ಇವತ್ತು ಲೋಕದಲ್ಲಿ ನಾವು ನೋಡುವಾಗ ಯಾರೇ ಆದರೆ ಸಡನ್ಲಿ ಸತ್ತೋದ್ರೆ ಯಾವಾಗ ನಾವು ಮಣ್ಣು ಮಾಡಬೇಕು, ಯಾವಾಗ ಅದ್ರ ಬಗ್ಗೆ ನಾವು ಎಲ್ಲ ಕಾರ್ಯಗಳನ್ನು ಮುಗಿಸಿ ಬಿಡಬೇಕೆಂಬ ಆಲೋಚನೆ ಉಳ್ಳವರಾಗಿ ನಾವು ಇರುತ್ತೇವೆ. ಯಾಕಂದರೆ ಅದು 100%, ಯಾಕಂದರೆ ಸತ್ತೋಗಿರೋದು ಅದು ಮಾಡಲೇಬೇಕಾಗುತ್ತೆ. ಆದರೆ ಇಲ್ಲಿ ಸತ್ತೋಗಿದ್ರು ಕೂಡ ಬದುಕಿಸ್ತಾನೆ ಅನ್ನುವಂಥ ಒಂದು ಸುದ್ದಿ ಆತನ ಹೃದಯದಲ್ಲಿ ಮುಟ್ಟಿರುವುದರಿಂದ ಆತನು ಅದನ್ನಲ್ಲಿ ಬಿಟ್ಟು ಆ ಕಾರ್ಯವೆಲ್ಲವನ್ನು ಬಿಟ್ಟು ಆ ಯೇಸು ಕ್ರಿಸ್ತನ ಹತ್ರ ಓಡಿ ಹೋಗುವುದರಿಂದ ಆ ಯೇಸು ಕ್ರಿಸ್ತನು ಬಂದು ಆ ಮಗಳನ್ನು ನೋಡ್ರಿ, ಅಲ್ಲೆಲ್ಲರೂ ಆ ಮಗಳನ್ನು ಎಬ್ಬಳಿಸುವಾಗ, ಆ ಮಗಳು ಸತ್ತವಳು ಎದ್ದು ಬರುವಾಗ ಅಲ್ಲಿರುವ ಜನರೆಲ್ಲ ನೋಡಿ ಆತನು ಒಳಕ್ಕೆ ಹೋಗುವಾಗ ಹಾಸ್ಯ ಮಾಡಿದವರೆಲ್ಲ ಆಚಾರ ಪಡ್ತಿದ್ದಾರಂತೆ. ನಿಜವಾಗ್ಲಿ ಇಂಥ ಒಂದು ಕಾರ್ಯ ಉದಯ ಕಾಲದಲ್ಲಿ ದೇವರು ನಮಗೆ ತಿಳಿಸ್ತಾ ಇದ್ದಾನೆಂದರೆ ಇವತ್ತು ಬಹಳ ಜನರಲ್ಲಿ ನಂಬಿಕೆ ಅನ್ನೋದು ತುಂಬ ಕಡಿಮೆ ಆಗಿದೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಆತ್ಮೀಯರೇ, ಸ್ನೇಹಿತರೆ, ಸತ್ತು ಹೋದ ಕಾರ್ಯಗಳನ್ನು ಕೂಡ ದೇವರು ಬದುಕಿಸಲಿಕ್ಕೆ ಶಕ್ತಿವಂತನಾಗಿದ್ದಾನೆ. ಇವತ್ತು ನಿಮ್ಮ ಆಸ್ತಿ ವಿಷಯದಲ್ಲಿ ಇರ್ಬೋದು, ನಿಮ್ಮ ಕೆಲಸಗಳ ವಿಷಯದಲ್ಲಿ ಇರ್ಬೋದು, ನಿಮ್ಮ ಸೇವೆ ವಿಷಯದಲ್ಲಿ ಇರ್ಬೋದು, ನಿಮ್ಮ ಆತ್ಮಿಕತೆಯ ವಿಷಯದಲ್ಲಿ ಇರ್ಬೋದು, ನಿಮ್ಮ ಕುಟುಂಬದ ವಿಷಯದಲ್ಲಿ ಇರ್ಬೋದು, ಪ್ರತಿಯೊಂದು ಕಾರ್ಯಗಳಿಂದ ಪಾಪದ ಕಾರ್ಯಗಳನ್ನು ಬಿಟ್ಟು ಎಲ್ಲ ಕಾರ್ಯಗಳಲ್ಲಿ ದೇವರು ಯೇಸು ಕ್ರಿಸ್ತನ ಸತ್ತು ಹೋಗಿದ ಪ್ರತಿ ಪರಿಸ್ಥಿತಿಗಳನ್ನು ತಿರುಗಿ ಬದುಕಿಸಿ ಅದನ್ನು ಹೊಸದಾಗಿ ಮಾಡುವುದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಅದಕ್ಕಾಗಿ ಆತ್ಮೀಯರೇ, ಸ್ನೇಹಿತರೆ, ಪ್ರಿಯರೇ, ನಿಮ್ಮ ನಂಬಿಕೆಯನ್ನು ಕಡಿಮೆ ಮಾಡಿಕೊಳ್ಳದೆ ಆ ಅಧಿಕಾರಿಯಲ್ಲಿದ್ದಂಥ ನಂಬಿಕೆಗಿನ್ನ ಹೆಚ್ಚಿನ ನಂಬಿಕೆಯಲ್ಲಿ ನೀವು ಕರ್ತನ ಬಳಿಗೆ ಬರುವುದಾದರೆ ಈ ದಿನ ಖಂಡಿತವಾಗಿಯೂ ನೀವು ಅಂಥ ಒಂದು ಆಶೀರ್ವಾದ, ಒಂದು ಆಶ್ಚರ್ಯಕರವಾದ ಕಾರ್ಯವನ್ನು ನೋಡಲಿಕ್ಕೆ ಸಾಧ್ಯ ಉಂಟೆಂಬುದಾಗಿ ಈ ಮುಂಜಾನೆ ವೇಳೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತಿಳಿಸುವವನಾಗಿದ್ದಾನೆ. ವಾಕ್ಯ ಕೇಳುವ ಪ್ರತಿಯೊಬ್ಬರು ನಂಬಿಕೆಯಲ್ಲಿ ದೃಢವಾಗಿರ್ರಿ, ಖಂಡಿತವನ್ನ ಆಶೀರ್ವಾದ ಹೊಂದಿಕೊಳ್ಳ್ರಿ. ನಿಮ್ಮೆಲ್ಲರಿಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಪರಲೋಕದಲ್ಲಿರುವ ಒಳ್ಳೆಯ ತಂದೆಯೇ, ಒಬ್ಬ ಅಧಿಕಾರಿ ಸ್ವಾಮಿ ನಿನ್ನ ಬಳಿಗೆ ಬರುವಾಗ ಏಸಯ್ಯ, ನೀನು ಆ ಮಗನ ಹಿಂದೆ ಹೋಗಿ ತನ್ನ ಮಗಳು ತೀರಿ ಹೋದ ಮಗಳನ್ನು ದೇವರೇ ಕೈ ಹಿಡಿದೆತ್ತಿ ನಡೆಯುವಾಗ, ಎದ್ದಳಿಸುವಾಗ ಆಕೆ ಸತ್ತು ಹೋದವಳು ಬದುಕಿಲ್ಲೆಂಬುದಾಗಿ ನಾವು ನೋಡುತ್ತೇವೆ ಸ್ವಾಮಿ. ಹಾಗೆ ಇವತ್ತು ಈ ಕಾರ್ಯಕ್ರಮವನ್ನು ನೋಡಿ ಈ ವಾಕ್ಯವನ್ನು ಕೇಳಿದ ಪ್ರತಿ ಸ್ನೇಹಿತರು, ಪ್ರತಿ ಆತ್ಮೀಯರು, ಪ್ರತಿ ಬಂಧು ಮಿತ್ರರ ಜೀವನದಲ್ಲಿ
ಅವರ ಕರ್ತನ ಕೆಲಸ ಕಾರ್ಯಗಳ ವಿಷಯಗಳಾಗಿರಲಿ, ದೇವರವರ ಕುಟುಂಬದಲ್ಲಿ ಯಾವುದೇ ಪರಿಸ್ಥಿತಿಗಳಾಗಿರಲಿ ಸ್ವಾಮಿ, ಆರ್ಥಿಕತೆ, ಆತ್ಮಿಕತೆ, ದೇಹಕವಾಗಿ ಎಲ್ಲ ವಿಷಯದಲ್ಲಿ ಕರ್ತನೆ ನೀನು ಸತ್ತು ಹೋದಂಥ ವಿಷಯಗಳನ್ನು ಎತ್ತಿ ತಿರುಗಿ ಕರ್ತನೆ ಅವರಿಗೆ ಜೀವಂತವಾಗಿಟ್ಟು ನಡೆಸುವ ಹಾಗೆ ನೀನು ಆಶೀರ್ವಾದ ಮಾಡು. ನೀನೇ ಕರ್ತನೆ ಪ್ರತಿಯೊಬ್ಬರ ಮೇಲಿನ ಕೃಪೆ ಇಟ್ಟು ನಡೆಸಬೇಕೆಂಬುದಾಗಿ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇನೆ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಎಲ್ಲ ವಿಷಯಗಳನ್ನು ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ನೋಡುವ ಪ್ರತಿಯೊಬ್ಬರಿಗೂ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಖಂಡಿತ ನಾನು ಹೇಳ್ತೇನೆ, ಇವತ್ತು ಆ ನಂಬಿಕೆ ನಿಮ್ಮೊಳಗಡೆ ಇದ್ರೆ ದೊಡ್ಡ ಕಾರ್ಯಗಳನ್ನು ನೋಡ್ತೀರಿ. ಥ್ಯಾಂಕ್ ಯು.